ಎಲ್ಲರಿಗೂ ನಮಸ್ಕಾರ. ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ, ಕ್ಲಾಸಿಕ್ KAS ಆ್ಯಂಡ್ IAS ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ. ವೀಕ್ಷಕರೇ, ಇಂದು ಜನವರಿ 12 ವಿವೇಕಾನಂದರ ಜಯಂತಿ. ಮೊಟ್ಟ ಮೊದಲಿಗೆ ತಮಗೆಲ್ಲ ವಿವೇಕಾನಂದರ 158ನೇ ಜಯಂತಿಯ ಶುಭಾಶಯಗಳು. ಹಾಗೆ ಇದನ್ನು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಯುವ ದಿನವಾಗಿ ಕೂಡ ಆಚರಿಸಲಾಗುತ್ತದೆ. 1985ರಿಂದ ಕೇಂದ್ರ ಸರ್ಕಾರ ಇದನ್ನು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಬೇಕೆಂದು ಘೋಷಿಸಲಾಯಿತು. ಜನವರಿ 12 ವಿವೇಕಾನಂದರ ಜನ್ಮದಿನವನ್ನು. ಕಾರಣ ಏನೆಂದರೆ, ವಿವೇಕಾನಂದರು ಯುವಕರಿಗೆ ಒಂದು ಪ್ರೇರಣೆಯಾಗಿದ್ದರು, ಸ್ಫೂರ್ತಿಯಾಗಿದ್ದರು. ಹೀಗಾಗಿ ಅದನ್ನು ರಾಷ್ಟ್ರೀಯ ಯುವ ದಿನವಾಗಿ ಅಂದಿನಿಂದ ಆಚರಣೆ ಪ್ರಾರಂಭವಾಯಿತು. ಹೀಗೆ ವಿವೇಕಾನಂದರ ಪಾತ್ರವನ್ನು ನಾವು ನಮ್ಮ ದೇಶದ ಇತಿಹಾಸದಲ್ಲಿ ನೋಡಿದರೆ 19ನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಕಡೆ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾಗಿತ್ತು, ಇನ್ನೊಂದು ಕಡೆ ಭಾರತೀಯರಲ್ಲಿ ರಾಷ್ಟ್ರಾಭಿಮಾನ ಮೂಡಿಸುವುದು ಇನ್ನೊಂದು ಪ್ರಯತ್ನವಾಗಿತ್ತು. ಅದರಲ್ಲಿ ನಾವು ನೋಡ್ತೀವಿ, ರಾಜಾರಾಮ್ ಮೋಹನ್ ರಾಯ್ ಅವರಾಗಿರ್ಬೋದು, ದಯಾನಂದ ಸರಸ್ವತಿ ಆಗಿರ್ಬೋದು, ಅಥವಾ ಇನ್ನಿತರ ಸಮಾಜ ಸುಧಾರಕರಾಗಿದ್ದರು. ಅವರು ಭಾರತೀಯರಲ್ಲಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಬಗ್ಗೆ ಅರಿವನ್ನು ಮೂಡಿಸಿ ಭಾರತೀಯರಲ್ಲಿ ರಾಷ್ಟ್ರಾಭಿಮಾನ ಮೂಡಿಸುವುದೇ ಉದ್ದೇಶವಾಗಿತ್ತು. ಈ ಗುಂಪಿನಲ್ಲಿ ನಾವು ನೋಡ್ತೀವಿ, ವಿವೇಕಾನಂದರು ಕೂಡ ಒಬ್ಬರಾಗಿದ್ದರು. ಸೊ ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ರೈಸ್ ಆಫ್ ದ ನ್ಯಾಷನಲಿಸಮ್ ಅಮಂಗ್ ದ ಇಂಡಿಯನ್ಸ್ ಥ್ರೂ ದ ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್. ಭಾರತದ ಪರಂಪರೆ ಮತ್ತು ಸಂಸ್ಕೃತಿ, ಅದರ ಶ್ರೀಮಂತಿಕೆ ಬಗ್ಗೆ ಜನರಿಗೆ ತಿಳಿಸಿ ನಮ್ಮಲ್ಲಿ ಭಾರತೀಯರಲ್ಲಿ ರಾಷ್ಟ್ರಾಭಿಮಾನವನ್ನು ಮೂಡಿಸಿದಂಥ ಯುವಕರಿಗೆ ಒಂದು ಪ್ರೇರಣೆ ಆಗಿದ್ದರು ವಿವೇಕಾನಂದರು. ಹೀಗೆ ವಿವೇಕಾನಂದರು ನಾವು ನೋಡ್ತೀವಿ, ಅವರು ಸುಮಾರು 39 ವರ್ಷ ಜೀವಿಸಿದರು. ಆದರೆ ಅವರ ಕೊಡುಗೆ ಏನಿದೆ ಅದು ಶಾಶ್ವತವಾದ ಕೊಡುಗೆ ಇದೆ. ಸೊ ಹಿ ಹ್ಯಾಡ್ ಓನ್ಲಿ ಎ ಸ್ಪ್ಯಾನ್ ಆಫ್ 39 years, ಬಟ್ ಹಿಸ್ ಕಾಂಟ್ರಿಬ್ಯೂಷನ್ ಈಸ್ ಎವರ್ ಲಾಸ್ಟಿಂಗ್. ಹಿಸ್ ಕಾಂಟ್ರಿಬ್ಯೂಷನ್ ಈಸ್ ಇಮ್ಮಾರ್ಟಲ್. ಅದಕ್ಕೆ ನಾವು ನೋಡ್ತೀವಿ, ವಿವೇಕಾನಂದರು ಇಷ್ಟೊಂದು ಆಳವಾಗಿ ಭಾರತೀಯರಲ್ಲಿ ಯಾಕೆ ಬೇರೂರಿದ್ದಾರೆ ಅಂದರೆ ಅವರ ಕೊಡುಗೆ, ಅವರ ವಿಚಾರಗಳು, ಒಂದು ಪ್ರಬುದ್ಧ ಭಾರತಕ್ಕಾಗಿ ಅವರು ಹಾಕಿಕೊಟ್ಟಂಥ ಮಾರ್ಗ, ಇವೆಲ್ಲವೂ ಅವರನ್ನು ಒಂದು ಅಮರವಾಗಿ, ಶಾಶ್ವತವಾಗಿ ಭಾರತೀಯರಲ್ಲಿ ಇಲ್ಲೇ ಉಳಿದುಕೊಂಡಿದ್ದಾರೆ. ಹೀಗೆ ವಿವೇಕಾನಂದರ ಜಯಂತಿ ಅಂಗವಾಗಿ ವಿವೇಕಾನಂದರ ಜೀವನದಲ್ಲಿ ನಡೆದಂಥ ಕೆಲವು ಘಟನೆಗಳು, ಅಪರೂಪವಾದಂಥ ಘಟನೆಗಳು, ಬಂದಂಥ ಅಪರೂಪವಾದ ವ್ಯಕ್ತಿಗಳ ಬಗ್ಗೆ ಪರಿಚಯಿಸುವುದೇ ಇವತ್ತಿನ ಈ ವಿಡಿಯೋದ ಉದ್ದೇಶವಾಗಿದೆ. ಅದಕ್ಕೆ ಮೊದಲಿಗೆ ಅವರ ಜನ್ಮದಿಂದ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮುಂದೆ ಅವರು ಯಾವ ರೀತಿಯಾಗಿ ತಮ್ಮ ಪ್ರಯಾಣವನ್ನು ಬೆಳೆಸಿದ್ದು, ಅವರ ಜೀವನದಲ್ಲಿ ಬರುವಂಥ ಕೆಲವು ಪ್ರಧಾನ ಘಟನೆಗಳೇನಾಗಿವೆ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಹೀಗೆ ಇದು ವಿವೇಕಾನಂದರು ಹುಟ್ಟಿದಂಥ ಸ್ಥಳವಾಗಿದೆ. ಜನವರಿ 12, 1863ರಂದು ಕಲ್ಕತ್ತಾದಲ್ಲಿ ಜನಿಸಿದಂಥ ವಿವೇಕಾನಂದರು ಒಂದು ಶ್ರೀಮಂತ ಕುಟುಂಬದಲ್ಲಿ ಅವರು ಜನಿಸಿದ್ದರು. ಅವರ ಮೊದಲನೇ ಹೆಸರು ನರೇಂದ್ರನಾಥ್ ದತ್ ಆಗಿತ್ತು, ಅಥವಾ ಪ್ರೀತಿಯಿಂದ ಅವರನ್ನು ನರೇನ್ ಅಂತ ಹೇಳಿ ಕೂಡ ಕರಿತಾ ಇದ್ದರು. ನರೇಂದ್ರನಾಥ್ ದತ್ ವಿವೇಕಾನಂದರ ಮೊದಲ ಹೆಸರು. ಅವರಿಗೆ ವಿವೇಕಾನಂದ ಅಂಥೇಳಿ ಹೆಸರು ಹೇಗೆ ಬಂತು ಮತ್ತು ಅದ ಹೆಸರು ಕೊಟ್ಟವರು ಯಾರು ಅದನ್ನು ಮುಂದೆ ವಿಷಯ ಬರ್ತದೆ. ಇದು ಅವರ ಜನ್ಮಸ್ಥಳವಾಗಿದೆ. ಈಗ ಇದನ್ನು ಒಂದು ವಸ್ತು ಸಂಗ್ರಹಾಲಯವಾಗಿ ಪರಿವರ್ತನೆ ಆಗಿದೆ. ಟುಡೇ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಎ ಮ್ಯೂಸಿಯಂ. ಕಲ್ಕತ್ತಾದಲ್ಲಿ ಬರುವಂಥ ಅವರ ಜನ್ಮಸ್ಥಳ. ನರೇಂದ್ರನಾಥ್ ದತ್ ಅಥವಾ ವಿವೇಕಾನಂದರ ತಂದೆ ತಾಯಿಯಾದಂಥ ವಿಶ್ವನಾಥ್ ದತ್ ಮತ್ತು ಭುವನೇಶ್ವರಿ ದೇವಿ ಅವನ ತಂದೆ ತಾಯಿಯಾಗಿದ್ದರು. ಹಾಗೆ ವಿವೇಕಾನಂದರು ವೇದಾಂತವನ್ನು ಅಧ್ಯಯನ ಮಾಡಿದ ಗುರುಗಳಾದಂಥ ರಾಮಕೃಷ್ಣ ಪರಮಹಂಸ ಮತ್ತು
ಅವರ ಮಡದಿಯಾದಂಥ ಶಾರದಾದೇವಿ, ರಾಮಕೃಷ್ಣ ಪರಮಹಂಸರ ಮಡದಿ ಶಾರದಾದೇವಿ, ಇವರು ಅಲ್ಲಿ ವಿವೇಕಾನಂದರ ಜೀವನದ ಮೇಲೆ ಸಾಕಷ್ಟು ಪ್ರಭಾವ ಬೀರಿದ್ದಾರೆ. ರಾಮಕೃಷ್ಣ ಪರಮಹಂಸರು ವೇದಾಂತವನ್ನು ತಿಳಿಸಿಕೊಟ್ಟದ್ದು ಇಲ್ಲೇ ವಿವೇಕಾನಂದರಿಗೆ. ವೇದಾಂತ ಅಂದರೆ ಇದು ಉಪನಿಷದ್ದದ ಬಗ್ಗೆ ಅಧ್ಯಯನವಾಗಿತ್ತು. ಯಾಕಂದರೆ ಉಪನಿಷದ್ದವನ್ನು ನಾವು ವೇದಾಂತ ಅಂತ ಹೇಳಿ ಕರಿತೀವಿ. ಉಪನಿಷದ್ದು ಆರ್ ಕಾಲ್ಡ್ ಆ್ಯಸ್ ದ ವೇದಾಂತ. ಹೀಗೆ ವೇದಾಂತದ ಬಗ್ಗೆ ಅಧ್ಯಯನ ಮಾಡಿದ್ದು ಇಲ್ಲೇ ರಾಮಕೃಷ್ಣ ಪರಮಹಂಸರ ಬಳಿಯವರು. ಕಲ್ಕತ್ತಾದಲ್ಲಿ ದಕ್ಷಿಣೇಶ್ವರ ಕಾಳಿ ಮಂದಿರದಲ್ಲಿ ಅವರು ಪುರೋಹಿತರಾಗಿದ್ದರು ಮತ್ತು ವೇದಾಂತದಲ್ಲಿ ಪಂಡಿತರಾಗಿದ್ದರು. ನರೇಂದ್ರ ದತ್ ಅವರಲ್ಲಿ ಆ ಒಂದು ವೇದಾಂತವನ್ನು ಅಧ್ಯಯನ ಮಾಡಿದ್ದು. ದಿಸ್ ಇಸ್ ವಾಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ಹಿ ಮೂವ್ಡ್ ಟುವರ್ಡ್ಸ್ ದ ರಿಲಿಜಿಯಸ್ ಲೈಫ್. ವಿವೇಕಾನಂದರಲ್ಲಿ ಧಾರ್ಮಿಕ ಭಾವನೆಗಳು ಬಂದದ್ದು ಇವರ ಗುರುಗಳಾದಂಥ ರಾಮಕೃಷ್ಣ ಪರಮಹಂಸರ ನೀಡಿದಂಥ ಈ ಒಂದು ಶಿಕ್ಷಣವಾಗಿತ್ತು. ಮುಂದೆ ನಾವು ನೋಡ್ತೀವಿ ವಿವೇಕಾನಂದರು ಅಥವಾ ನರೇಂದ್ರ ದತ್ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಇದರ ಬಗ್ಗೆ ಸಾಕಷ್ಟು ಆಸಕ್ತಿ ವಹಿಸಿಕೊಂಡು ಆಳವಾಗಿ ಅಧ್ಯಯನವನ್ನು ಇಲ್ಲೇ ಮುಂದೆ ಮಾಡಿದ್ದು. ಅವರ ವಿದ್ಯಾಭ್ಯಾಸವನ್ನು ಮಾಡಿದ್ದು ಕಲ್ಕತ್ತಾದ ಪ್ರೆಸಿಡೆನ್ಸಿ ಮಹಾವಿದ್ಯಾಲಯದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ್ದು. ರಾಜಾ ಅಜಯ್ ಸಿಂಗ್ ಖೇತ್ರಿಯ ಅರಸರಾದ ಇವರು ನರೇಂದ್ರ ದತ್ ಅವರಿಗೆ ವಿವೇಕಾನಂದ ಅಂಥೇಳಿ ಹೆಸರನ್ನು ಕೊಟ್ಟದ್ದು. ಸೊ ಇಟ್ ವಾಸ್ ಕಿಂಗ್ ರಾಜಾ ಅಜಯ್ ಸಿಂಗ್ ಆಫ್ ಖೇತ್ರಿ, ರಾಜಸ್ಥಾನದಲ್ಲಿ ಬರ್ತದೆ. ರಾಜಸ್ಥಾನದ ಸಂಸ್ಥಾನದ ಒಬ್ಬ ಅರಸನಾಗಿದ್ದನು. ಅವರು ನರೇಂದ್ರ ದತ್ಗೆ ವಿವೇಕಾನಂದ ಅಂಥೇಳಿ ಹೆಸರನ್ನು ಕೊಟ್ಟದ್ದು. ಮುಂದೆ ಇತಿಹಾಸದಲ್ಲಿ ನರೇಂದ್ರ ದತ್ ವಿವೇಕಾನಂದ ಎಂಬ ಹೆಸರಿನಲ್ಲೇ ಇಲ್ಲೇ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ. ವಿವೇಕಾನಂದರ ಜೀವನದಲ್ಲೇ ಬರುವಂಥ ಒಂದು ಮುಖ್ಯ ಘಟನೆ 1893 ಅಮೇರಿಕಾದ ಚಿಕಾಗೋದಲ್ಲಿ ನಡೆದಂಥ ವಿಶ್ವ ಧರ್ಮ ಸಮ್ಮೇಳನ. ಇದರಲ್ಲಿ ಅವರು ಭಾಗವಹಿಸಿದ್ದು. ವಿಶ್ವ ಧರ್ಮ ಸಮ್ಮೇಳನದಲ್ಲಿ ದ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ಆಫ್ ರಿಲಿಜನ್ಸ್ ಇನ್ ಚಿಕಾಗೋ ಇನ್ ಅಮೇರಿಕಾ ಇನ್ 1893 ವಿವೇಕಾನಂದ ಪಾರ್ಟಿಸಿಪೇಟೆಡ್. ವಿವೇಕಾನಂದರ ಅದರಲ್ಲಿ ಭಾಗವಹಿಸಿದ್ದು. ಜಸ್ಟ್ ಹಿ ವಾಸ್ ಓನ್ಲಿ 30 years old. ಕೇವಲ 30 ವರ್ಷದ ಯುವಕರಾಗಿದ್ದರು ಅವರು. ಚಿಕಾಗೋದ ಈ ಅಧಿವೇಶನದಲ್ಲಿ ಕೊಲಂಬಸ್ ಸಭಾಭವನದಲ್ಲಿ ಹಿಂದೂ ಧರ್ಮದ ಬಗ್ಗೆ ನೀಡಿದಂಥ ಒಂದು ಭಾಷಣ ಇಡೀ ಪಾಶ್ಚಾತ್ಯ ಜನರಿಗೆ ಮಂತ್ರಮುಗ್ಧಗೊಳಿಸಿತ್ತು. ಅವರ ನೀಡಿದಂಥ ಭಾಷಣ ಇದು ಕೊಲಂಬಸ್ ಸಭಾಭವನ ಆಗಿದೆ. ಇದು ವಿಶ್ವಧರ್ಮ ಸಮ್ಮೇಳನ ನಡೆದಂಥ ಈ ಒಂದು ಸ್ಥಳ. ಅದರ ಒಳಗಡೆ ಬರುವಂಥ ಕೊಲಂಬಸ್ ಇಲ್ಲೇ ಸಭಾಭವನ. ವಿವೇಕಾನಂದರು ತಮ್ಮ ಭಾಷಣವನ್ನು ಏನು ನೀಡಿದರು, ಕೇವಲ ಅದು 458 ಶಬ್ದಗಳ ಮಾತ್ರವಾಗಿತ್ತು. ಓನ್ಲಿ 458 words speech was of Vivekananda, which he delivered here on September 11th, 1893. ಸೆಪ್ಟೆಂಬರ್ 11, 1893 ಚಿಕಾಗೋದಲ್ಲಿ ಅವರು ನೀಡಿದಂಥ ಭಾಷಣ ಸುಮಾರು ಒಂದು 5 ನಿಮಿಷ. ಇಟ್ ವಾಸ್ ಹಾರ್ಡ್ಲಿ 5 minutes. 5 ನಿಮಿಷ ಭಾಷಣವಾಗಿತ್ತು. ಆ 5 ನಿಮಿಷದಲ್ಲಿ 458 ಶಬ್ದಗಳಲ್ಲಿ ಪಾಶ್ಚಾತ್ಯ ಜನರಿಗೆ ಹಿಂದೂ ಧರ್ಮ ಏನಾಗಿತ್ತು ಅವರು ತಿಳಿಸಿಕೊಟ್ಟದ್ದು. ಆ್ಯಂಡ್ ಇಟ್ ವಾಸ್ ಸರ್ಪ್ರೈಸಿಂಗ್ ಆ್ಯಂಡ್ ಮೆಸ್ಮರೈಸಿಂಗ್ ಟು ದ ವೆಸ್ಟರ್ನರ್ಸ್. ಆ ಪಾಶ್ಚಾತ್ಯ ಜನರು ಅವರ ಭಾಷಣವನ್ನು ಕೇಳಿ, ಕೇವಲ 5 ನಿಮಿಷದ ಭಾಷಣವಾದಂಥ ಅದನ್ನು ಕೇಳಿ ಪಾಶ್ಚಾತ್ಯ ಜನರು ಮಂತ್ರಮುಗ್ಧರಾಗಿದ್ದರು. ದೇ ವರ್ ಸ್ಪೀಚ್ಲೆಸ್. ಸೊ ದಿಸ್ ವಾಸ್ ವಿವೇಕಾನಂದ್ಸ್ ಪವರ್ ಆಫ್ ದಿ ಒರೇಷನ್. ಅವರ ಭಾಷಣದ ಇದು ಶಕ್ತಿಯಾಗಿತ್ತು. ಅಲ್ಲೇ ನಾವು ನೋಡ್ತೀವಿ ವಿವೇಕಾನಂದರು ಮುಂದೆ ಚಿಕಾಗೋದಲ್ಲಿ ಇನ್ನೂ ಆ ವಿಶ್ವಧರ್ಮ ಸಮ್ಮೇಳನ ಮುಂದುವರಿಯಿತು, ಮತ್ತು ಇನ್ನಿತರ ಭಾಷಣಗಳು ನೀಡಿದರು. ಆದರೆ ಇದು ಅವರ ಮೊದಲನೇ ಭಾಷಣವಾಗಿತ್ತು. ಒಟ್ಟು ಆ ಸಮಯದಲ್ಲಿ ಅವರು 6 ಭಾಷಣಗಳನ್ನು ನೀಡಿದ್ದಾರೆ. ಟೋಟಲಿ 6 speeches ಆರ್ ದೇರ್, ಬಟ್ ದಿಸ್ ಇಸ್ ದ ಫಸ್ಟ್ ಸ್ಪೀಚ್. ಅವರ ಪ್ರಾರಂಭ ಮಾಡಿದಂಥ ಭಾಷಣ ಅದು ಎಲ್ಲರೂ ತಮಗೆ ಗೊತ್ತಿದೆ ಯಾವ ರೀತಿಯಾಗಿ ಪ್ರಾರಂಭ ಮಾಡಿದರು. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ದಿಸ್ ವಾಸ್ ಸಮಥಿಂಗ್ ವಿಚ್ ಹಿಯರ್ ದ ವೆಸ್ಟರ್ನರ್ಸ್ ವೇರ್ ನಾಟ್ ಅವೇರ್. ಪಾಶ್ಚಾತ್ಯ ಜನರಿಗೆ ಇದರ ಬಗ್ಗೆ ಅರಿವಿರಲಿಲ್ಲ. ಯಾಕಂದರೆ ಪಾಶ್ಚಾತ್ಯ ಜನರು ಯಾವಾಗಲೂ ಪ್ರಾರಂಭ ಮಾಡೋದು ಲೇಡೀಸ್ ಆ್ಯಂಡ್ ಜೆಂಟಲ್ಮನ್.
ಆದರೆ ಇವರ ಒಂದು ಭಾಷಣ ಯಾವ ರೀತಿಯಾಗಿ ಪ್ರಾರಂಭ ಆಯಿತು ಅಂದರೆ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಇದು ಇಲ್ಲೇ ಒಂದು ರೀತಿಯಾದಂಥ ಅವರನ್ನು ಅಲ್ಲಿ ಆಕರ್ಷಿಸಿತು ಪಾಶ್ಚಾತ್ಯ ಜನರನ್ನು. ಮತ್ತು ಮುಂದೆ ಇವರ ಭಾಷಣ ಆದ ನಂತರ ನ್ಯೂಯಾರ್ಕ್ ಹೆರಾಲ್ಡಲ್ಲಿ ಬಂದಂಥ ಒಂದು ಲೇಖನೆ, ಮುಖಪುಟದಲ್ಲಿ ಬಂದಂಥ ಲೇಖನೆ. ಇಟ್ ವಾಸ್ ಹಿಯರ್ ಎ ಆರ್ಟಿಕಲ್ ಇನ್ ನ್ಯೂಯಾರ್ಕ್ ಹೆರಾಲ್ಡ್ ದ್ಯಾಟ್ he wrote, it was written here, the westerners are foolish to send missionaries to such a learned nation India. Came to know what was Indian culture. ಭಾರತದ ಸಂಸ್ಕೃತಿ ಪರಂಪರೆ ಏನಾಗಿತ್ತು ಅದು ಪಾಶ್ಚಾತ್ಯಗೆ ಜನರು ಕೊಟ್ಟವರು ಈ ವಿವೇಕಾನಂದರಾಗಿದ್ದರು. ಹಾಗೆ ವಿವೇಕಾನಂದರಿಂದ ಪ್ರೇರಣೆ ಪಡೆದುಕೊಂಡು ಅನೇಕ ಜನರು ಅವರ ಶಿಷ್ಯರಾದರು. ಪಾಶ್ಚಾತ್ಯ ಜನರು ಅವರ ವಿಚಾರಗಳಿಂದ ಪ್ರಭಾವಿತರಾಗಿ ಅವರಿಗೆ ಶರಣಾಗಿ ಅವರ ಶಿಷ್ಯರಾಗಿತ್ತು. ಅದರಲ್ಲಿ ಬಹಳ ಪ್ರಮುಖವಾಗಿ ಬರೋರಂದರೆ ಮಾರ್ಗ್ರೆಟ್ ನೋಬಲ್ ಅಂಥೇಳಿ ಐರ್ಲೆಂಡದ ಮಹಿಳೆ ಇವಳು. ಶಿ ವಾಸ್ ದ ಲೇಡಿ ಫ್ರಮ್ ಐರ್ಲೆಂಡ್, ಮಾರ್ಗ್ರೆಟ್ ನೋಬಲ್. ಮುಂದೆ ವಿವೇಕಾನಂದರು ಅವಳಿಗೆ ಸಹೋದರಿ ನಿವೇದಿತಾ ಅಂಥೇಳಿ ಹೆಸರು ಕೊಟ್ಟದ್ದು. ಶಿ ವಾಸ್ ಗಿವನ್ ದ ನೇಮ್ ಆ್ಯಸ್ ದಿ ಸಿಸ್ಟರ್ ನಿವೇದಿತಾ ಬೈ ವಿವೇಕಾನಂದ, ಸಹೋದರಿ ನಿವೇದಿತಾ. ಶಿ ಲೆಫ್ಟ್ ಹರ್ ಹೋಮ್ಲ್ಯಾಂಡ್, ಐರ್ಲೆಂಡನ್ನು ಬಿಟ್ಟು ವಿವೇಕಾನಂದರ ಕೂಡ ಭಾರತಕ್ಕೆ ಬಂದರು. ಶಿ ಕೇಮ್ ಟು ಇಂಡಿಯಾ ಅಲಾಂಗ್ ವಿತ್ ವಿವೇಕಾನಂದ್ ಆ್ಯಂಡ್ ಶಿ ವರ್ಕ್ಡ್ ಅಲಾಂಗ್ ವಿತ್ ವಿವೇಕಾನಂದ. ಮುಂದೆ ವಿವೇಕಾನಂದರ ಕೂಡ ವಿವಿಧ ಕಾರ್ಯದಲ್ಲಿ ಅವಳು ಭಾಗವಹಿಸಿತ್ತು. ಸಹೋದರಿ ನಿವೇದಿತಾ ಬಗ್ಗೆ ಇನ್ನೊಂದು ವಿಷಯ ನೆನಪಿರಲಿ, ನಮ್ಮ ರಾಷ್ಟ್ರೀಯ ಚಳವಳಿಗೆ ಅವಳದು ಕೂಡ ದೊಡ್ಡ ಕೊಡುಗೆ ಇದೆ. ಅದು ಸ್ವದೇಶಿ ಚಳವಳಿ ಏನು ನಡೆಯಿತು 1905ರಲ್ಲಿ, ಆ ಸಮಯದಲ್ಲಿ ಭಾರತೀಯರಿಗೆ ಒಂದು ರಾಷ್ಟ್ರಧ್ವಜದ ಅವಶ್ಯಕತೆ ಇದೆ, ಆ ಧ್ವಜದ ಆಶ್ರಯದಲ್ಲಿ ನಾವು ಚಳವಳಿ ನಡೆಸಬೇಕು, ಆ ಕಲ್ಪನೆ ನೀಡಿದ್ದು ನಿವೇದಿತಾ ಆಗಿದ್ದಳು. ನಿವೇದಿತಾ ವಾಸ್ ಹಿಯರ್ ದ ಇನ್ಸ್ಪಿರೇಷನ್ ಹಿಯರ್ ಟು ದ ಇಂಡಿಯನ್ಸ್ ಟು ಹ್ಯಾವ್ ಎ ಫ್ಲ್ಯಾಗ್ ಅಂಡರ್ ದ ಬ್ಯಾನರ್ ಆಫ್ ವಿಚ್ ದೇ ಕುಡ್ ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಆರ್ ದೇ ಕುಡ್ ಸ್ಟಾರ್ಟ್ ದೇರ್ ಮೂವ್ಮೆಂಟ್. ಆ ಒಂದು ರಾಷ್ಟ್ರಧ್ವಜದ ಕಲ್ಪನೆ ಈ ಒಂದು ಭಾರತೀಯರಲ್ಲಿ ನೀಡಿದ್ದು ಸಹೋದರಿ ನಿವೇದಿತಾ ಆಗಿದ್ದಾರೆ. ಹೀಗೆ ಐರ್ಲೆಂಡದ 2 ಮಹಿಳೆಯರು ನಮ್ಮಲ್ಲಿ ಬಹಳ ಮುಖ್ಯ ಪಾತ್ರ ಇದೆ. ಒಂದು ನಿಮ್ಗೆ ಗೊತ್ತಿದ್ದಾಗೆ ಮಿಸಸ್ ಅನಿ ಬೆಸೆಂಟ್ ಇದ್ದಾರೆ, ಇನ್ನೊಬ್ಬಳು ಸಹೋದರಿ ನಿವೇದಿತಾ ವಿವೇಕಾನಂದರ ಶಿಷ್ಯಳಾಗಿದ್ದಳು. ಹೀಗೆ ಆ ಭಾಷಣವನ್ನು ಮುಗಿಸಿ ಯುರೋಪದಲ್ಲಿ ಅಮೇರಿಕಾದಲ್ಲಿ ಸಾಕಷ್ಟು ಪ್ರವಚನಗಳನ್ನು ನೀಡಿ ವಿವೇಕಾನಂದರು ಹಿಂದೆ ತಿರುಗಿದ ನಂತರ ಕಲ್ಕತ್ತಾದಲ್ಲಿ 1897ರಲ್ಲಿ 1897 he established the Ramakrishna Ashram or popularly called as ಬೇಲೂರ್ ಮಠ್. 1897ರಲ್ಲಿ ರಾಮಕೃಷ್ಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು, ಇದಕ್ಕೆ ಬೇಲೂರ್ ಮಠ ಅಂತ ಹೇಳಿ ಕರೆಯಲಾಗ್ತದೆ. ಸೊ ಇಟ್ ಈಸ್ ನೋನ್ ಆಸ್ ಬೇಲೂರ್ ಮಠ್. ಟುಡೇ ಇಟ್ ಈಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ರಾಮಕೃಷ್ಣ ಮಿಷನ್. ರಾಮಕೃಷ್ಣ ಸಂಸ್ಥೆಗಳದ ಮುಖ್ಯ ಆಡಳಿತ ಕಚೇರಿಯಲ್ಲಿದೆ ಅಂದರೆ ಬೇಲೂರ್ ಮಠದಲ್ಲಿ, ಕಲ್ಕತ್ತಾದಲ್ಲಿ ಬರುವಂಥ ಅವರ ಮುಖ್ಯ ಆಡಳಿತ ಕಚೇರಿದ ಕಟ್ಟಡವನ್ನು ನಾವು ಇದನ್ನು ನೋಡಬಹುದು. ಯು ಕ್ಯಾನ್ ಸಿ ದಿಸ್ ಇಸ್ ದ ಹಿಯರ್ ಮೇನ್ಲಿ ದ ಬಿಲ್ಡಿಂಗ್, ದ ಹೆಡ್ ಕ್ವಾರ್ಟರ್ಸ್. ಸೊ ಒನ್ ವೆರಿ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಆಫ್ ದಿಸ್ ಇಸ್ ಇಟ್ ಈಸ್ ದ ಮಿಕ್ಸ್ಚರ್ ಆಫ್ ದ ಹಿಂದೂ, ಇಸ್ಲಾಮಿಕ್ ಆ್ಯಂಡ್ ಕ್ರಿಶ್ಚಿಯನ್ ಹಿಯರ್ ಆರ್ಕಿಟೆಕ್ಚರ್. ಈ ಕಟ್ಟಡದ ಒಂದು ವಿಶೇಷತನ ಏನಂದರೆ ಹಿಯರ್ ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ್ ವಾಸ್ತುಶಿಲ್ಪದ ಸಂಗಮವನ್ನು ಇಲ್ಲಿ ನಾವು ನೋಡ್ತೀವಿ. ಸೊ ದಿಸ್ ಇಸ್ ಹಿಯರ್ ಒನ್ ಆಫ್ ದ ಯುನಿಕ್ನೆಸ್ ಆಫ್ ದಿಸ್ ಮಾನ್ಯುಮೆಂಟ್. ಈ ಸ್ಮಾರಕದ ಒಂದು ವಿಶೇಷತನವಾಗಿದೆ. ಇದು ಕಲ್ಕತ್ತಾದಲ್ಲಿ ಬರುವಂಥ ಈ ಒಂದು ಅವರ ಮುಖ್ಯ ಆಡಳಿತ ಕೇಂದ್ರವಾಗಿದೆ. ವಿವೇಕಾನಂದರು ಮುಂದೆ ಇಲ್ಲೇ ಅನೇಕ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದರು. ಹಿ ವಾಸ್ ಇನ್ವಾಲ್ವ್ಡ್ ಇನ್ ಮೆನಿ ಹಿಯರ್ ಸೋಷಿಯಲ್ ವರ್ಕ್, ಪರೋಪಕಾರಿ ಕೆಲಸಗಳನ್ನು ಕೈಗೊಂಡದ್ದು. ಹಿ ಅಂಡರ್ಟುಕ್ ಮೆನಿ ಹ್ಯುಮ್ಯಾನಿಟೇರಿಯನ್ ವರ್ಕ್. ಉದಾಹರಣೆಗೆ ಅಂದರೆ ಮೊಟ್ಟ ಮೊದಲು ವಿವೇಕಾನಂದರು ರಾಮಕೃಷ್ಣ ಆಶ್ರಮದ ಅಡಿಯಲ್ಲಿ ಅವರು ಕೈಗೊಂಡಂಥ ಕ್ರಮ ಅಂದರೆ ಅನಾಥ ಮಕ್ಕಳಿಗೆ ರಕ್ಷಣೆ ನೀಡಲು ಅನಾಥ ಆಶ್ರಮಗಳನ್ನು ಸ್ಥಾಪಿಸಲಾದವು. ಹಾಗೆ ವಿಧಿವೇರಿಗೆ ಸಮಾಜದಲ್ಲಿ ಪುನರ್ವಸತಿಯ ಕಾರ್ಯವನ್ನು ಪ್ರಾರಂಭ ಮಾಡಿದರು. ದಿಸ್ ವಾಸ್ ದ ಫಸ್ಟ್ ವರ್ಕ್ ಅಂಡರ್ಟೇಕನ್ ಬೈ ರಾಮಕೃಷ್ಣ ಮಿಷನ್. ರಾಮಕೃಷ್ಣ ಸಂಸ್ಥೆ ಕೈಗೊಂಡಂಥ ಒಂದು ಪ್ರಥಮ ಕೆಲಸವಾಗಿತ್ತು, ಪರೋಪಕಾರಿ ಕೆಲಸ. ಪ್ರೊಟೆಕ್ಷನ್ ಆಫ್ ದ ಆರ್ಫನ್ಸ್ ಆ್ಯಂಡ್ ಎಸ್ಟಾಬ್ಲಿಷಿಂಗ್ ದಿ ಆರ್ಫನೇಜಸ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಆಫ್ ದ ವಿಡೋಸ್ ಇನ್ ದ ಸೊಸೈಟಿ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಅವರ ಸಾಕಷ್ಟು ಭಾಷಣಗಳಲ್ಲಿ ನಮಗೆ ಬರ್ತದೆ, ಐ ಡೋಂಟ್ ಬಿಲೀವ್ ಇನ್ ಎ ಗಾಡ್
ಹೂ ಕೆನಾಟ್ ವೈಪ್ ದ ಟಿಯರ್ಸ್ ಆಫ್ ಎ ವಿಡೋ ಆ್ಯಂಡ್ ಬ್ರಿಂಗ್ ಎ ಪೀಸ್ ಆಫ್ ಬ್ರೆಡ್ ಟು ದ ಆರ್ಫನ್ಸ್ ಮೌತ್. ವಿವೇಕಾನಂದರು ಹೇಳಿದಂಥ ಮಾತಿದು. ಇಲ್ಲೇ ನನಗೆ ಅಂಥ ದೇವರಲ್ಲಿ ನಂಬಿಕೆ ಇಲ್ಲ, ಯಾವ ದೇವರಿಗೆ ಒಂದು ವಿಧವೆ ಕಣ್ಣೀರು ಒರೆಸಲು ಸಾಧ್ಯ ಇಲ್ಲೋ ಅಥವಾ ಒಂದು ಅನಾಥ ಮಗುಗೆ ತುತ್ತ ಅನ್ನ ಕೊಡಲು ಸಾಧ್ಯ ಇಲ್ಲ, ಅಂಥ ದೇವರು ಅಂಥ ಧರ್ಮದಲ್ಲಿ ನನಗೆ ನಂಬಿಕೆ ಇಲ್ಲ ಅಂಥೇಳಿ ವಿವೇಕಾನಂದರು ತಮ್ಮ ಸಾಕಷ್ಟು ಭಾಷಣಗಳಲ್ಲಿ ಹೇಳಿದ್ದಾರೆ. ಹೀಗೆ ಈ ರಾಮಕೃಷ್ಣ ಸಂಸ್ಥೆ ತನ್ನ ಬೇರೆ ಬೇರೆ ಶಾಖೆಗಳನ್ನು ಸ್ಥಾಪನೆ ಮಾಡಿತು. ಭಾರತದಲ್ಲಿ ಕೂಡ ಸ್ಥಾಪನೆ ಆಯಿತು, ಹೊರದೇಶದಲ್ಲಿ ಕೂಡ ಸಾಕಷ್ಟು ಸ್ಥಾಪನೆಗಳಾಗಿವೆ. ಅದರಲ್ಲಿ ನಾವು ಪ್ರಮುಖವಾಗಿ ನಾವು ನೋಡೋದಂದರೆ ಇದು ರಾಮಕೃಷ್ಣ ಆಶ್ರಮ ಬೇಲೂರು ಮಠದಲ್ಲಿ ಬರುವಂಥ ವಿವೇಕಾನಂದರ ಕೊಠಡಿಯಾಗಿದೆ. ದಿಸ್ ಇಸ್ ದ ರೂಮ್ ಆಫ್ ವಿವೇಕಾನಂದ ಇನ್ ದ ಬೇಲೂರು ಮಠ. ಬೇಲೂರು ಮಠದಲ್ಲಿ ಅವರು ಬರುವಂಥ ಕೊಠಡಿ ಇದು. ಮುಂದೆ ನಾವು ನೋಡ್ತೀವಿ ವಿವೇಕಾನಂದರ ಒಂದು ರಾಮಕೃಷ್ಣ ಸಂಸ್ಥೆಯ ಒಂದು ಶಾಖೆ ಪ್ರಾರಂಭವಾಗಿದ್ದು ಮಾಯಾವತಿ ಎಂಬ ಸ್ಥಳದಲ್ಲಿ ಉತ್ತರಾಖಂಡದಲ್ಲಿ 1899ರಲ್ಲಿ ಅದ್ವೈತ ಆಶ್ರಮ ಅಂಥೇಳಿ ಸ್ಥಾಪಿಸಲಾಯಿತು. ಅದ್ವೈತ ಆಶ್ರಮ ಈಸ್ ಅ ಬ್ರ್ಯಾಂಚ್ ಆಫ್ ರಾಮಕೃಷ್ಣ ಮಿಷನ್. ರಾಮಕೃಷ್ಣ ಸಂಸ್ಥೆಯ ಒಂದು ಶಾಖೆ ಆಗಿದೆ. ಉತ್ತರಾಖಂಡದಲ್ಲಿ ಬರ್ತದೆ, ಮಾಯಾವತಿ ಎಂಬ ಸ್ಥಳದಲ್ಲಿ 1899ರಲ್ಲಿ ಸ್ಥಾಪನೆಯಾಗಿದ್ದು. ಇದನ್ನು ಸ್ಥಾಪನೆ ಮಾಡಿದ್ದು ವಿದೇಶಿಯರಾಗಿದ್ದರು. ಸೊ ಇಟ್ ವಾಸ್ ಜೇಮ್ಸ್ ಸೇವಿಯರ್ ಮತ್ತು ಅವನ ಮಡದಿಯಾದಂಥ ಚಾರ್ಲೋಟ್ ಮತ್ತು ಜೇಮ್ಸ್ ಸೇವಿಯರ್ ಈ ಮಡದಿ ಈ ದಂಪತಿಗಳು ವಿವೇಕಾನಂದರಿಂದ ಬಹಳ ಪ್ರಭಾವಿತವಾಗಿ ಮಾಯಾವತಿಯಲ್ಲಿ ಆ ಅದ್ವೈತ ಆಶ್ರಮವನ್ನು ಸ್ಥಾಪಿಸಿತು. ದೇ ಎಸ್ಟಾಬ್ಲಿಷ್ ದಿ ಅದ್ವೈತ ಆಶ್ರಮ ಆಟ್ ಮಾಯಾವತಿ ವಿಚ್ ಇಸ್ ಟುಡೇ ಇನ್ ಉತ್ತರಾಖಂಡ್. ಈಗ ಉತ್ತರಾಖಂಡದಲ್ಲಿ ಬರ್ತದೆ. 1899ರಲ್ಲಿ ಸ್ಥಾಪನೆಯಾಗಿತ್ತು. ಹಾಗೆ ಅದೇ ಸಮಯದಲ್ಲಿ ನಾವು ನೋಡ್ತೀವಿ ಅಮೇರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ 1900ರಲ್ಲಿ ಸ್ಥಾಪನೆಯಾದಂಥ ವೇದಾಂತ ಸಂಸ್ಥೆ ಮತ್ತು ಶಾಂತಿ ಆಶ್ರಮ. ಇದು ಕ್ಯಾಲಿಫೋರ್ನಿಯಾದಲ್ಲಿ, ಇದು ಕೂಡ ರಾಮಕೃಷ್ಣ ಸಂಸ್ಥೆದ ಒಂದು ಶಾಖೆ ಆಗಿದೆ. ಇಟ್ ಈಸ್ ಎ ಬ್ರಾಂಚ್ ಆಫ್ ರಾಮಕೃಷ್ಣ ಮಿಷನ್ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಕ್ಯಾಲಿಫೋರ್ನಿಯಾ 1900. ವೇದಾಂತ ಸಂಸ್ಥೆ ಮತ್ತು ಶಾಂತಿ ಆಶ್ರಮ ವಿಚ್ ಈಸ್ ಟುಡೇ ದ ಮೋಸ್ಟ್ ಅಟ್ರಾಕ್ಟಿವ್ ಫಾರ್ ದ ಮೆಡಿಟೇಷನ್. ಧ್ಯಾನಕ್ಕಾಗಿ ಬಹಳ ಮಹತ್ವದಿರುವಂಥ ಶಾಂತಿ ಆಶ್ರಮ ಕ್ಯಾಲಿಫೋರ್ನಿಯಾದಲ್ಲಿ. ಹಾಗೆ ವಿವೇಕಾನಂದರ ಮುಂದೆ ನಾವು ನೋಡ್ತೀವಿ ಭಾರತೀಯರಲ್ಲಿ ಒಂದು ರಾಷ್ಟ್ರೀಯತೆ ಬೆಳೆಸಲು, ಯುವಕರನ್ನು ಪ್ರೇರಣೆ ನೀಡಲು ಅವರು ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸಿದರು. ಹಿ ಮೂವ್ಡ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ವಿವೇಕಾನಂದ ಟು ಇನ್ಸ್ಪೈರ್ ದ ಇಂಡಿಯನ್ಸ್, ಟು ಬ್ರಿಂಗ್ ದ ನ್ಯಾಷನಲಿಸಮ್ ಅಮಂಗ್ ದ ಇಂಡಿಯನ್ಸ್, ಟು ಎನ್ಕರೇಜ್ ದ ಯೂತ್ಸ್. ಸೊ ಹಿ ಟ್ರಾವೆಲ್ಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಭಾರತದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವರು ಸಂಚರಿಸ್ತಾ ಹೋದರು. ಅದಕ್ಕೆ ವಿವೇಕಾನಂದರನ್ನು ವಾಂಡರಿಂಗ್ ಮಾಂಕ್ ಅಂತ ಹೇಳಿ ಕರೀತಾರೆ. ವಿವೇಕಾನಂದರನ್ನು ಸಂಚರಿಸುವ ಸನ್ಯಾಸಿ ಅಂತ ಹೇಳಿ ಕೂಡ ಕರೆಯಲಾಗಿದೆ. ಹಾಗೆ ತಮ್ಮ ಪ್ರಯಾಣದಲ್ಲಿ ಅವರು ಕನ್ಯಾಕುಮಾರಿಗೆ ಹೋದಾಗ ಅಲ್ಲಿ ಇರುವಂಥ ಆ ಬಂಡೆ ಮೇಲೆ, ಆ ಶಿಲೆ ಮೇಲೆ ಧ್ಯಾನವನ್ನು ಮಾಡಿ ಅವರು ಜ್ಞಾನೋದಯವನ್ನು ಪಡೆದುಕೊಂಡರು ಅಂತ ಹೇಳಲಾಗಿದೆ. ಇಟ್ ಈಸ್ ಸೆಡ್ ದ್ಯಾಟ್ ಹಿ ಹ್ಯಾಡ್ ದ ಎನ್ಲೈಟ್ಮೆಂಟ್ ಆ್ಯಟ್ ಹಿಯರ್ ಎ ರಾಕ್ ಆಟ್ ಕನ್ಯಾಕುಮಾರಿ. ಕನ್ಯಾಕುಮಾರಿಯಲ್ಲಿ ಇದ್ದಂಥ ಆ ಒಂದು ಶಿಲೆಯ ಮೇಲೆ ಕುಳಿತುಕೊಂಡು ಅದನ್ನು ಅವರ ಧ್ಯಾನವನ್ನು ಮಾಡಿ ಜ್ಞಾನೋದಯವನ್ನು ಹೊಂದಿದರು ಅಂಥೇಳಿ ಇಲ್ಲೇ ಹೇಳಿಕೆ ಇದೆ. ದ್ಯಾಟ್ ಈಸ್ ವಾಟ್ ವಿ ಹ್ಯಾವ್ ಗಾಟ್ ಮೇನ್ಲಿ ದ್ಯಾಟ್ ಹಿ ಹ್ಯಾಡ್ ದ ಎನ್ಲೈಟ್ಮೆಂಟ್ ಆನ್ ದ ರಾಕ್ ಆಟ್ ಕನ್ಯಾಕುಮಾರಿ. ಮುಂದೆ ಆ ಶಿಲೆಯನ್ನು ವಿವೇಕಾನಂದ ಬಂಡೆ ಅಂತ ಹೇಳಿ ಕರೆಯಲಾಗಿದೆ. ಟುಡೇ ಇಟ್ ಈಸ್ ಕಾಲ್ಡ್ ಆಸ್ ದ ವಿವೇಕಾನಂದ ರಾಕ್ ಆ್ಯಂಡ್ ದಟ್ ಈಸ್ ಎ ಮೆಮೋರಿಯಲ್. ಅದು ಆ ಸ್ಥಳದಲ್ಲಿ ನೀವು ನೋಡ್ತೀವಿ ಅರಬ್ಬಿ ಸಮುದ್ರವಾಗಿರ್ಬೋದು, ಹಿಂದೂ ಮಹಾಸಾಗರ ಆಗಿರ್ಬೋದು ಮತ್ತು ಬಂಗಾಳ ಕೊಳ್ಳೆ, 3 ಸಮುದ್ರಗಳು ಸೇರುವಂಥ ಒಂದು ಸ್ಥಳವಾಗಿದೆ. ಆ ಸ್ಥಳದಲ್ಲಿ ಆ ಬಂಡೆ ಮೇಲೆ ಅವರ ನೆನಪಿಗಾಗಿ ಕಟ್ಟಿಸಿದಂಥ ಸ್ಮಾರಕ. ಟುಡೇ ಇಟ್ ಇಸ್ ಕಾಲ್ಡ್ ಆಸ್ ವಿವೇಕಾನಂದ ಮೆಮೋರಿಯಲ್. ವಿವೇಕಾನಂದ ಮೆಮೋರಿಯಲ್ ಅಂಥೇಳಿ ಅದನ್ನು ಕರೀತಾರೆ. ಅವರ ನೆನಪಿಗಾಗಿ ಅಲ್ಲಿ ಕೂತು ಅವರ ಧ್ಯಾನ ಮಾಡಿದಂಥ ನೆನಪಿಗಾಗಿ ಅದನ್ನು ಸ್ಮಾರಕವನ್ನು ನಿರ್ಮಿಸಲಾಗಿದೆ. ದ್ಯಾಟ್ ಮಾನ್ಯುಮೆಂಟ್ ಈಸ್ ಬಿಲ್ಟ್. ಅದು ಬೆಳಗಿನ ಜಾವದಲ್ಲಿ ತೆಗೆದದ್ದು. ಇದು ಸಾಯಂಕಾಲ ರಾತ್ರಿಯಲ್ಲಿ ಅದನ್ನು ಲೈಟ್ ಹಚ್ಚದಲ್ಲಿ ಆ ಸಮಯದಲ್ಲಿ ತೆಗೆದಂಥ ಒಂದು ಚಿತ್ರವಾಗಿದೆ. ಹೀಗೆ ಕನ್ಯಾಕುಮಾರಿಯಲ್ಲಿ ಬರುವಂಥ ಇದು ಸ್ಥಳವಾಗಿದೆ. ಮುಂದೆ ವಿವೇಕಾನಂದರು ಯುವ ಪೀಳಿಗೆಗೆ ಹಾಗೂ ಭಾರತೀಯರಲ್ಲಿ ರಾಷ್ಟ್ರಾಭಿಮಾನ ಮೂಡಿಸಲು ಸಾಕಷ್ಟು ಅವರ ಬರಹಗಳನ್ನು ಕೂಡ ನೋಡ್ತೀವಿ, ಕೃತಿಗಳನ್ನು ತಂದರು, ಪತ್ರಿಕೆಗಳನ್ನು ತಂದರು. ಅದರಲ್ಲಿ ಕೆಲವು ಪ್ರಮುಖವಾದದ್ದಂದರೆ ಮೈ ಐಡಿಯಾ ಆಫ್ ಎಜುಕೇಷನ್, ಶಿಕ್ಷಣದ ಮೇಲೆ ಅವರು ಬರೆದದ್ದು. ದ ಯೋಗ ಆಫ್ ಆ್ಯಕ್ಷನ್,
ಕರ್ಮಯೋಗದ ಬಗ್ಗೆ, ದ್ಯಾಟ್ ಈಸ್ ವಾಟ್ ಯು ಡೂ ದ ಕರ್ಮ, ಅದರ ಬಗ್ಗೆ ಬರೆದಿದ್ದಾರೆ ಸ್ವಾಮಿ ವಿವೇಕಾನಂದರು. ರಾಜಯೋಗ, ಜ್ಞಾನಯೋಗ, ದ ಯೋಗ ಆಫ್ ನಾಲೆಡ್ಜ್, ಜ್ಞಾನಯೋಗ, ಸ್ವಾಮಿ ವಿವೇಕಾನಂದರ ಕೃತಿಗಳು ಇವೆಲ್ಲ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಪ್ರತಿಬಿಂಬಿಸುವಂಥ ಕೃತಿಗಳಾಗಿವೆ. ಟು ದ ಯೂತ್ ಆಫ್ ಇಂಡಿಯಾ, ಟು ದ ಯೂತ್ ಆಫ್ ಇಂಡಿಯಾ, ಎಜುಕೇಷನಲ್ ಐಡಿಯಾಸ್ ಆಫ್ ಸ್ವಾಮಿ ವಿವೇಕಾನಂದ. ಹೀಗೆ ವಿವೇಕಾನಂದರು ವಿವಿಧ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಕೃತಿಗಳನ್ನು ಬರೆದಿದ್ದಾರೆ. ಕರ್ಮಯೋಗ, ವಿವೇಕಾನಂದ ಈಸ್ ಕಾಲ್ಡ್ ಟು ದ ನೇಷನ್. ಕರ್ಮಯೋಗ ವಿವೇಕಾನಂದರು ಇಲ್ಲೇ ರಾಷ್ಟ್ರಕ್ಕೆ ಕೊಟ್ಟಂಥ ಈ ಒಂದು ಕರೆ ಏನಾಗಿತ್ತು, ಅವರ ಬರಹಗಳನ್ನು ನಾವು ನೋಡಿದರೆ ದೀಸ್ ಆರ್ ಆಲ್ ದ ರೈಟಿಂಗ್ಸ್ ಆಫ್ ವಿವೇಕಾನಂದ. ವಾಟ್ ಈಸ್ ನೋಟಿಸ್, ಸ್ವಾಮಿ ವಿವೇಕಾನಂದನ ಇನ್ಸ್ಪೈರಿಂಗ್ ಥಾಟ್ಸ್, ಪ್ರೇರಣೆ ನೀಡುವಂಥ ವಿಚಾರಗಳು. ಥಾಟ್ಸ್ ಟು ಇನ್ಸ್ಪೈರ್, ಥಾಟ್ಸ್ ಟು ಇನ್ಸ್ಪೈರ್. ಸೊ ಇನ್ಸ್ಪೈರಿಂಗ್ ಥಾಟ್ಸ್, ಥಾಟ್ಸ್ ಟು ಇನ್ಸ್ಪೈರ್. ಯಾವ ವಿಚಾರಗಳಿಂದ ನಮಗೆ ಪ್ರೇರಣೆ ಬರಬಹುದು. ಸೊ ದೀಸ್ ಆರ್ ದ ಬುಕ್ಸ್ ವಾಟ್ ಹಿ ಹ್ಯಾಸ್ ರಿಟನ್ ವಿಚ್ ಆರ್ ಎನ್ ಇನ್ಸ್ಪಿರೇಷನ್. ಹೀಗೆ ವಿವೇಕಾನಂದರು ನಾವು ನೋಡ್ತೀವಿ ಕೇವಲ 39 ವರ್ಷ ಜನಿಸಿದ್ದರು, ಆದರೆ ಅವರ ವಿಚಾರಗಳು ಆಳವಾಗಿ ಭಾರತೀಯರಲ್ಲಿ ಈ ಒಂದು ಬೇರೂರಿವೆ ಮತ್ತು ಅವರ ವಿಚಾರಗಳಿಂದ ಸಾಕಷ್ಟು ಯುವಜನರು ಪ್ರೇರಣೆಯನ್ನು ಪಡೆದುಕೊಂಡು ಮುಂದೆ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. Many of the youths were inspired by Vivekananda's speech and later they participated in the national movement very actively. ಅದಕ್ಕೆ ವಿವೇಕಾನಂದರ ಕೊಟ್ಟಂಥ ನಮ್ಮ ದೇಶಕ್ಕೆ ಒಂದು ದೊಡ್ಡ ಕರೆ, ಮೇಲಿಂದ ಮೇಲೆ ಬರುವಂಥ ಈ ಒಂದು ಕರೆ ಆಗಿದೆ. ಅದು ಅರೈಸ್ ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಗುರಿ ಮುಟ್ಟುವರೆಗೂ ಇಲ್ಲೇ ನಿಲ್ಲಬೇಡಿ, ಹೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವರೆಗೂ ನಿಲ್ಲಬೇಡಿ. ಡೋಂಟ್ ಸ್ಟಾಪ್ ಟಿಲ್ ಯು ರೀಚ್ ದ ಗೋಲ್. ಇದು ಯಾವುದೇ ರೀತಿಯಾಗಿ ನೀವು ಯಾವುದೇ ಒಂದು ಕಾರ್ಯ, ನೀವು ಯಾವುದೇ ಒಂದು ಕೆಲಸವನ್ನು ತೆಗೆದುಕೊಂಡಾಗ ಅದನ್ನು ಮಾಡುವವರೆಗೂ ನೀವು ಅದನ್ನು ನಿಲ್ಲಿಸಬೇಡಿ. ಸೊ ಇಟ್ ವಾಸ್ ಎ ಕಾಲ್ ಟು ದ ನೇಷನ್. ಮತ್ತು ಈ ಕರೆ ಏನಿದೆ ವಿವೇಕಾನಂದರದು, ಇದು ವಿವೇಕಾನಂದರು ಎಲ್ಲಿಂದ ಪ್ರೇರಣೆ ಪಡೆದುಕೊಂಡದ್ದು ನಮ್ಮ ವೇದಾಂತದಿಂದ. ನಮ್ಮ ವೇದಾಂತದಿಂದ ಇದು ಪ್ರೇರಣೆ ಪಡೆದುಕೊಂಡದ್ದು. ಉಪನಿಷತ್ತದಲ್ಲಿ ಬರ್ತದೆ, ಕಥಾ ಉಪನಿಷತ್, ಅದರಿಂದ ಪ್ರೇರಣೆಯಾಗಿ ಈ ಕರೆಯನ್ನು ನೀಡಿದ್ದಾರೆ ವಿವೇಕಾನಂದರು. ಹೀಗೆ ವಿವೇಕಾನಂದರು ಸದಾ ಇಲ್ಲೇ ಯುವ ಪೀಳಿಗೆ, ಭಾರತೀಯರಿಗೆ ಯಾವಾಗಲೂ ಅವರು ಪ್ರೇರಣೆಯಾಗಿದ್ದಾರೆ. ಅದಕ್ಕೆ ಈ ಕಾರಣಕ್ಕಾಗಿ ಸರ್ಕಾರ ವಿವೇಕಾನಂದರ ಜಯಂತಿಯನ್ನು ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸಬೇಕೆಂದು ನಿರ್ಧರಿಸಿ 1985ರಿಂದ ಇದರ ಆಚರಣೆ ನಡೀತಾ ಇದೆ. ಇದು ವಿವೇಕಾನಂದರಿಗೆ ಸಂಬಂಧಪಟ್ಟಂಥ ಕೆಲವು ಇಲ್ಲೇ ಅಪರೂಪವಾದಂಥ ವಿಷಯಗಳಾಗಿದ್ದವು. ಅದನ್ನು ತಮ್ಮೆದುರಿಗೆ ಹಂಚಿಕೊಳ್ಳಲು ಈ ವಿಡಿಯೋದ ಮುಖಾಂತರ ನಾನು ವಿಷಯವನ್ನು ಮಂಡಿಸಿದ್ದೇನೆ. ಹೀಗೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬೇರೆ ಬೇರೆ ನಾಯಕರು ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಅವರ ವಿಚಾರಗಳು ಇನ್ನೂ ಕೂಡ ಶಾಶ್ವತವಾಗಿ ಉಳಿದುಕೊಂಡಿದೆ. ಅಂಥ ವ್ಯಕ್ತಿಗಳ ಬಗ್ಗೆ ಕೂಡ ನನ್ನ ಮುಂದಿನ ವಿಡಿಯೋದಲ್ಲಿ ಕೂಡ ಚರ್ಚೆ ಮಾಡ್ತೇನೆ. ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಎಲ್ಲರಿಗೂ ನಮಸ್ಕಾರ.